ಹಾಯ್ ಹಲೋ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ಕಿಲ್ಲಾಡಿ ಕನ್ನಡಿಗ. ಸ್ನೇಹಿತರೆ, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ಸ್ವಲ್ಪ ಪಾರ್ಟ್ ಟೈಮಲ್ಲಿ ಡೆನ್ಸೋ ಮಾಡೋಣ. ಸೊ ಡೆನ್ಸೋ ಅಷ್ಟು ಕೊಡ್ತಾನೆ, ಇಷ್ಟು ಕೊಡ್ತಾನೆ, ಅಮೌಂಟ್ ಜಾಸ್ತಿ ಕೊಡ್ತಾನೆ, ಹಾಗೆ ಹೀಗೆ ಅಂತ ಸಿಕ್ಕಾಪಟ್ಟೆ ಬಿಲ್ಡಪ್ ಬೇರೆ ಕೊಟ್ಬಿಟ್ಟಿದ್ದೀನಿ. ಸೊ ಅದನ್ನು ಇವತ್ತು ರಿಯಾಲಿಟಿ ಚೆಕ್ ಮಾಡೋಣ, ಎಷ್ಟು ಕೊಡ್ತಾನೆ ಅಮೌಂಟು. ಸೊ ಯಾವುದೇ ಥರ ಇನ್ಸೆಂಟಿವ್ ಅಂತೂ ಇಲ್ಲ. ಸೊ ಕಿಲೋಮೀಟ್ರಿಗೆಲ್ಲ ಎಷ್ಟು ಕೊಡ್ತಾನೆ, ಪಿಕಪ್ ಎಲ್ಲ ಎಷ್ಟು ದೂರ ಎಳಿತಾನೆ, ಸೊ ಯಾವ ರೀತಿ ಇದು ವರ್ಕ್ ಆಗುತ್ತೆ, ಯಾವ ಥರ ಆರ್ಡ್ರ್ ಕೊಡ್ತಾನೆ, ಎಲ್ಲನೂ ಕೂಡ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಸೊ ಅದಕ್ಕಿಂತ ಮುಂಚೆ ನೀವ್ಯಾರಾದ್ರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಹಂಗೆ ನೋಡ್ತಾ ಇದ್ದರೆ ಪ್ಲೀಸ್ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಯಾರಿಗಾದರೂ ಡೆನ್ಸೋ ಮಾಡಬೇಕು ಅಂತ ಅಂದ್ಕೊಂಡಿರೋರಿಗೆ ಈ ವಿಡಿಯೋನ ಶೇರ್ ಮಾಡಿ, ಅವ್ರಿಗೂ ಸ್ವಲ್ಪ ಹೆಲ್ಪ್ ಆಗ್ಬೋದು ಅಂತ ಹೇಳ್ತಾ ಬನ್ನಿ ಈಗ ಆನ್ಲೈನ್ಗೆ ಹೋಗ್ಬಿಡೋಣ. ಆನ್ಲೈನ್ಗೆ ಹೋಗಿದ್ದೀನಿ, ಬಟ್ ಯಾವುದೂ ಆರ್ಡ್ರ್ ಬರ್ತಾಯಿಲ್ಲ, ಯಾವುದೋ ಆರ್ಡ್ರ್ ಕೂಡ ಬರ್ತಾಯಿಲ್ಲ ಇನ್ನು. ಸೊ ನೋಡೋಣ. ಇದಕ್ಕೂ ಸ್ವಲ್ಪ ಝೋನ್ ಅಂತ ಇದೆ ಸ್ನೇಹಿತರೆ. ಸೊ ನಾನಿರೋ ಜಾಗದ ಹತ್ರ ಇಂದ ಇನ್ನೂ ಒಂದು 2 ಕಿಲೋಮೀಟ್ರ್ ಇದೆ ಝೋನು. ಸೊ ಝೋನ್ ಹತ್ರ ಹೋದ್ಮೇಲೆ ನಿಮಗೆ ಸಿಗ್ತೀನಿ. ಅಷ್ಟರೊಳಗಡೆ ಯಾವ್ದಾರು ಆರ್ಡ್ರ್ ಕೊಡ್ತಾನೆ ನೋಡೋಣ. ಅಂದರೆ ಯಾಕೆಂತಂದರೆ ಆನ್ಲೈನ್ಗೆ ಹೋಗ್ಬಿಟ್ಟಿದ್ದೀನಿ ನಾಳೆ. ಫಸ್ಟ್ನೇ ಆರ್ಡ್ರ್ ಬಿದ್ದಾಗ ಸಿಗ್ತೀನಿ ಸ್ನೇಹಿತರೆ. ಆಲ್ರೆಡಿ ಟೈಮು ಎಷ್ಟಾಗಿದೆ, 5 ಗಂಟೆ 23 ನಿಮಿಷ ಆಗಿದೆ ಸ್ನೇಹಿತರೆ. ನೋಡೋಣ, ನೈಟ್ ಒಂದು 10 ಗಂಟೆ 11 ಗಂಟೆವರೆಗೂ ಮಾಡೋಣ. ಯಾವ ಥರ ಆರ್ಡ್ರ್ ಕೊಡ್ತಾನೆ ನೋಡೋಣ. ಸೊ ಆರ್ಡ್ರ್ ಏನಾದರೂ ಚೆನ್ನಾಗಿ ಕೊಟ್ಟರೆ, ಅರ್ನಿಂಗ್ಸ್ ಏನಾದರೂ ಚೆನ್ನಾಗಿ ಕೊಟ್ಟರೆ ಮಾಡೋಣ ಕಂಟಿನ್ಯೂಸ್ ಆಗಿ ಒಂದು 11 ಗಂಟೆವರೆಗೂ. ಸೊ 11 ಗಂಟೆ ಮೇಲೆ ಇದು ಅಷ್ಟಾಗಿ ಆರ್ಡ್ರ್ ಬೀಳಲ್ಲ ಡೆನ್ಸೋ. ಸೊ ಯಾಕೆಂತಂದರೆ ಇದು ಆರ್ಡ್ರ್ಗಳು ಕಡಿಮೆ ಆದ್ದರಿಂದ ನೋಡೋಣ ಕಿಲೋಮೀಟ್ರಿಗೆಲ್ಲ ಎಷ್ಟು ಕೊಡ್ತಾನೆ ಅಂತ ನಿಮಗೆ. ಯಾಕೆಂತಂದರೆ ನಾನು ರೀಸೆಂಟಾಗಿ ಹಂಗೆ ಮೊಬೈಲ್ ಸ್ಕ್ರೀನ್ ಮುಖಾಂತರ ವೀಡಿಯೋ ಮಾಡಿ ಹಾಕಿದ್ದೆ ಡೆನ್ಸೋ ಬಗ್ಗೆ. ಸೊ ಒಂದು ಲೈವ್ ಆಗಿ ವಿಡಿಯೋ ಮಾಡಿ ಬ್ರೋ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿದರು. ಸೊ ಆದ್ದರಿಂದ ಅವ್ರಿಗೂ ಸ್ವಲ್ಪ ಹೆಲ್ಪ್ ಆಗುತ್ತೆ, ನನಗೂ ಸ್ವಲ್ಪ ಅರ್ನಿಂಗ್ಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಈ ವಿಡಿಯೋನ ಮಾಡ್ತಾಯಿದ್ದೀನಿ. ನೋಡೋಣ, ಫಸ್ಟ್ನೇ ಆರ್ಡ್ರ್ ಬಿದ್ದಾಗ ಸಿಗ್ತೀನಿ ಸ್ನೇಹಿತರೆ ನಾನು ನಿಮಗೆ. ಸ್ನೇಹಿತರೆ ನೋಡಿ, ಡೆನ್ಸೋ ಝೋನ್ ಒಳಗಡೆ ಬಂದಿದ್ದೀನಿ ಇವಾಗ. ನೋಡಿ, ಆವಾಗಲೇ ನಾನು ಇದನ್ನೆಲ್ಲ ಇದು ರೆಡ್ ಮಾರ್ಕ್ ಬರ್ತಾಯಿತ್ತು, ಅಂದರೆ ಝೋನಿಂದ ಆಚೆ ಇದ್ದೀನಿ ಅಂತ ಅರ್ಥ. ಈಗ ನೋಡಿ ಬ್ಲೂ ಮಾರ್ಕ್ ಬರ್ತಾಯಿದೆ. ಸೊ ಇಲ್ಲಿರೋದು ನಾನು, ಬ್ಲೂ ಮಾರ್ಕ್ ಬರ್ತಾಯಿದೆ ಅಂದರೆ ನಾನೀಗ ಝೋನ್ ಒಳಗಡೆ ಇದ್ದೀನಿ. ಸೊ ಆರ್ಡ್ರುಗಳಿನ್ನ ಬೀಳ್ತಾಯಿಲ್ಲ, ಬಿದ್ದರೆ ನಾನು ನಿಮಗೆ ಸಿಗ್ತೀನಿ ಸ್ನೇಹಿತರೆ. ಅಂದರೆ ಡೆನ್ಸೋದಲ್ಲೇ ಆರ್ಡ್ರುಗಳು ಕಡಿಮೆ ಕೊಡೋದು. ಬಟ್ ನೋಡೋಣ, ರಿಸ್ಕ್ ತಗೊಂಡು ಒದ್ದಾಡ್ಕೊಂಡು ಕೆಲಸ ಮಾಡೋದು ಬದಲು ಸ್ಲೋ ಆಗಿ ಕೆಲಸ ಮಾಡ್ಕೊಂಡು ಅರ್ನಿಂಗ್ಸೇ ಜಾಸ್ತಿ ತಗೊಳ್ಳೋ ಅಂತ ಡಿಸೈಡ್ ಮಾಡಿದ್ದೀನಿ. ಅದಲ್ಲದೆ ನಾನು ನಿಮ್ಗೆ ಒಂದು 4-5 ಅವರ್ ಇವತ್ತು ಡೆನ್ಸೋ ಮಾಡಿ ತೋರಿಸ್ಬೇಕು ಅಂತ ಪ್ಲ್ಯಾನ್ ಬೇರೆ ಮಾಡಿದ್ದೀನಲ್ವ. ಸೊ ಆದ್ದರಿಂದ ಆನ್ ಮಾಡಿದ್ದೀನಿ. ನೋಡೋಣ, ಬಿದ್ದರೆ ನಿಮಗೆ ಫಸ್ಟ್ನೇ ಆರ್ಡ್ರ್ ಬಿದ್ದಾಗ ಸಿಗ್ತೀನಿ ಸ್ನೇಹಿತರೆ. ಡೆನ್ಸೋ ಆನ್ ಮಾಡಿ ಆಲೇ 1 ಅವರ್ ಮೇಲಾಯಿತು, ಇನ್ನೂ ಒಂದು ಆರ್ಡ್ರ್ ಬಿದ್ದಿಲ್ಲ. ಸೊ ಜೊತೆಗಿರಲಿ ಅಂತ ಹೇಳ್ಬಿಟ್ಟು ಪೋರ್ಟರು ಕೂಡ ಆನ್ ಮಾಡಿದ್ದೀನಿ. ನೋಡಿ, ಡೆನ್ಸೋ ಆನ್ಲೈನಲ್ಲೇ ಇದ್ದೀನಿ, ಒಂದು ಆರ್ಡ್ರ್ ಬೀಳ್ತಾಯಿಲ್ಲ. ನೋಡಿ, ಆನ್ಲೈನಲ್ಲೇ ಇದ್ದೀನಿ. ಸೊ ಝೋನ್ ಒಳಗಡೆನೂ ಇದ್ದೀನಿ. ನೋಡಿ, ಇಲ್ಲಿ ನೋಡಿ, ಝೋನ್ ಹತ್ರನೇ ಇದ್ದೀನಿ. ಆರ್ಡ್ರು ಬೀಳ್ತಾ ಇಲ್ಲ, ಏನಕ್ಕೆ ಅಂತ ಗೊತ್ತಿಲ್ಲ. ಡೆನ್ಸೋದಲ್ಲಿ ತುಂಬ ಆರ್ಡ್ರುಗಳು ಕಡಿಮೆ ಆಗಿದೆ ಅನಿಸುತ್ತೆ ಸ್ನೇಹಿತರೆ. ಸೊ ಇವತ್ತೊಂದು ರಿಯಾಲಿಟಿ ಚೆಕ್ ಮಾಡೋಣ, ಕಿಲೋಮೀಟ್ರಿಗೆ ಎಷ್ಟು ಕೊಡ್ತಾನೆ. ಅಟ್ಲೀಸ್ಟ್ ಒಂದು 2 ಆರ್ಡ್ರ್ ಆದರೂ ಮಾಡಿದ್ರೆ ಅಮೌಂಟ್ ಎಷ್ಟು ಕೊಡ್ತಾನೆ ಅಂತ ಗೆಸ್ ಮಾಡೋಣ, ಅಂದರೆ ಟ್ರೈ ಮಾಡೋಣ ಅಂತ ಬಂದೆ. ನೋಡಿದ್ರೆ ಆರ್ಡ್ರೇ ಕೊಡ್ತಾಯಿಲ್ಲ, ಸುಮ್ಮನೆ ಟೈಮ್ ವೇಸ್ಟ್ ಆಗ್ತಿದೆ ಸ್ನೇಹಿತರೆ. ಬೇರೆದಾದರೂ ಮಾಡಿದರೆ ಸ್ವಲ್ಪ ಅರ್ನಿಂಗ್ಸ್ ಆದರೂ ಆಗ್ತಾಯಿತ್ತು. ಸೊ ಇದರಲ್ಲಿ ಎಷ್ಟು ಕೊಡ್ತಾರೆ ಅಂತ ನನಗೆ ಸ್ವಲ್ಪ ನೋಡೋಣ, ತಿಳ್ಕೊಳ್ಳೋಣ ಅಂತ ಬಂದೆ. ನೋಡಿದ್ರೆ ಆರ್ಡ್ರೇ ಕೊಡ್ತಾಯಿಲ್ಲ. ಸೊ ಇನ್ನು ಚೂರು ಒಳಗಡೆ ಹೋಗ್ತೀನಿ, ಅಂದರೆ ಬಾರ್ಡ್ರಲ್ಲಿದ್ದೀನಿ ಈಗ ಝೋನ್ ಏನಿದೆಯೋ ಆ ಬಾರ್ಡ್ರಲ್ಲಿದ್ದೀನಿ. ಟಿ ದಾಸರಳ್ಳಿ ಮೆಟ್ರೋ ಸ್ಟೇಷನ್ ಇದೆಯಲ್ಲ ಸ್ನೇಹಿತರೆ, ಅಲ್ಲಿದ್ದೀನಿ. ಸೊ ಇದು ಪೀಣ್ಯ ಕಡೆ ಹೋಗೋ ಕಡೆ ಸೊ ಒಂಚೂರು ಹಂಗೆ ಒಳಗಡೆಗೆ ಹೋಗೋಣ. ಈಗ ಸ್ವಲ್ಪ ಬಾರ್ಡ್ರಲ್ಲಿದ್ದೀನಿ, ಆದ್ದರಿಂದ ಆರ್ಡ್ರ್ಗಳು ಕೊಡ್ತಾಯಿಲ್ವೋ ಏನೋ ಗೊತ್ತಿಲ್ಲ. ಒಂಚೂರು ಹಂಗೆ ಒಳಗಡೆಗೆ ಹೋಗೋಣ. ಬನ್ನಿ, ಒಳಗಡೆಗೆ ಹೋದ್ಮೇಲೆ ಸಿಗ್ತೀನಿ ಸ್ನೇಹಿತರೆ. ನೋಡೋಣ, ಇವತ್ತು 1-2 ಆರ್ಡ್ರ್ ಮಾಡೋಣ. ಸುಮ್ಮನೆ ಖಾಲಿ ಅಂತೂ ಹೋಗೋದು ಬೇಡ, 1 ಅಥವಾ 2 ಆರ್ಡ್ರ್ ಆದರೂ ಮಾಡೋಣ. ಸ್ನೇಹಿತರೆ, 5:15 ಆನ್ ಮಾಡಿದ್ದು ಡೆನ್ಸೋ. ಸೊ ನೋಡಿ, ಈಗ ಆಲ್ರೆಡಿ ಟೈಮು ಎಷ್ಟಪ್ಪ, 6 ಗಂಟೆ 54 ನಿಮಿಷ, ಹತ್ತತ್ರ 7 ಗಂಟೆ ಆಗಕ್ಕೆ ಬಂದಿದೆ.
ಸೊ 5:30 7 ಗಂಟೆ ಅಂತಂದರೆ ಒಂದೂವರೆ ಅವರ್ ಆಯಿತು. ಸೊ 1.5 ಗಂಟೆಯಿಂದ ಯಾವುದು ಆರ್ಡ್ರು ಕೂಡ ಕೊಟ್ಟಿಲ್ಲ. ಸೊ ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ತಾಯಿದ್ದೀನಿ. ಅಟ್ಲೀಸ್ಟ್ ಬೇರೆ ಯಾವುದಾದ್ರೂ ಅರ್ನಿಂಗ್ಸ್ ಮಾಡ್ಕೋಬೋದಿತ್ತು. ಸಬ್ಸ್ಕ್ರೈಬರ್ಸು ಸೊ ಡೆನ್ಸೋನ ಲೈವ್ ಆಗಿ ಡೆಲಿವರಿ ಮಾಡಿ ಎಷ್ಟು ಅರ್ನ್ ಆಗುತ್ತೆ, ಕಿಲೋಮೀಟ್ರಿಗೆ ಎಷ್ಟು ಕೊಡ್ತಾನೆ ಅಂತ ಸ್ವಲ್ಪ ಕಮೆಂಟ್ಸ್ ಹಾಕಿದ್ರು. ಸೊ ಅದಕ್ಕೋಸ್ಕರ ಮಾಡೋಣ ಅಂತ ಬಂದೆ. ಸೊ ಏನಾರಾಗಲಿ ಸ್ನೇಹಿತರೆ, ಚಾಲೆಂಜ್ ಆದರೂ ಮಾಡಿ ಒಂದಾದರೂ ಆರ್ಡ್ರು ಮಾಡಿ ಎಷ್ಟು ಕೊಡ್ತಾನೆ ಕಿಲೋಮೀಟ್ರಿಗೆ ಅಂತ ನಾನು ನಿಮಗೆ ತೋರಿಸ್ತೀನಿ. ನೋಡೋಣ, ವೆಯ್ಟ್ ಮಾಡೋಣ. ಇನ್ನೂ ಒಂದು 8-9 ಗಂಟೆವರೆಗೂ ಟೈಮ್ ಇದೆ. ಸೊ ಇವತ್ತು ಯಾವುದೇ ಅರ್ನಿಂಗ್ಸ್ ಆಗಿಲ್ಲ. ಬಟ್ ವೀಡಿಯೋಗೋಸ್ಕರ ಆದರೂ ಅಥವಾ ಆಗಲಿ ನಮ್ಮ ಸಬ್ಸ್ಕ್ರೈಬರ್ಗೋಸ್ಕರ ಆದ್ರೂ ಇದೊಂದು ವೀಡಿಯೋ ಮಾಡೇ ಮಾಡ್ತೀನಿ. ಬನ್ನಿ ಒಂದು ಆರ್ಡ್ರು ಬೀಳೋವರೆಗೂ ವೆಯ್ಟ್ ಮಾಡೋಣ. ಸ್ನೇಹಿತರೆ, ಈಗ ಏನು ಮಾಡೋಣ ಅಂತಂದರೆ, ನಾನು 5:30ಗೆ ಆನ್ ಮಾಡಿದ್ದು ಡೆನ್ಸೋ. ಸೊ ಆಲ್ರೆಡಿ 7 ಗಂಟೆ 6 ನಿಮಿಷ ಆಯಿತು ನೋಡಿ. 7 ಗಂಟೆ 6 ನಿಮಿಷ ಆಗಿದೆ. ಇನ್ನೂ ಒಂದು ಆರ್ಡ್ರು ಕೂಡ ಕೊಟ್ಟಿಲ್ಲ. ಸೊ ಈಗ ನಾವು ಕಸ್ಟಮರ್ ಸಪೋರ್ಟ್ ತಗೊಳ್ಳೋಣ. ನೋಡೋಣ ಏನಕ್ಕೆ ಆರ್ಡ್ರು ಬೀಳ್ತಿಲ್ಲ ಅಂತ ಕೇಳೋಕ್ಕೆ ಟ್ರೈ ಮಾಡೋಣ. ನೋಡಿ, ನಮ್ಮ ಪ್ರೊಫೈಲ್ಗೆ ಹೋಗ್ಬಿಟ್ಟು ಸ್ನೇಹಿತರೆ, ಇಲ್ಲಿ ಸಪೋರ್ಟ್ ಸೆಂಟರ್ ಅಂತ ಇದೆಯಲ್ಲ, ಇಲ್ಲಿ ಕ್ಲಿಕ್ ಮಾಡೋಣ. ಸೊ ಇಲ್ಲಿ ಕ್ರಿಯೇಟ್ ರೈಟ್ ಸೈಡ್ ಕಾರ್ನರಲ್ಲಿ ಇದೆಯಲ್ಲ ಸ್ನೇಹಿತರೆ, ಇಲ್ಲಿ ಕ್ರಿಯೇಟ್ ಟಿಕೆಟ್ ಅಂತ ಇದೆಯಲ್ಲ. ಸೊ ಇಲ್ಲಿ ನಾವೀಗ ಟಾಸ್ಕ್ ನಾಟ್ ರಿಸೀವಿಂಗ್ ಅಂತ ಲಾಸ್ಟ್ನೇ ಆಪ್ಷನ್ ಇದೆ ನೋಡಿ ಸ್ನೇಹಿತರೆ. ಕೆಲವೊಂದಷ್ಟು ಆಪ್ಷನ್ ಇದೆ ಇಲ್ಲಿ. ಬೂಟ್ ಇಶ್ಯೂ, ಆ್ಯಪ್ ಇಶ್ಯೂ ವಿತ್ ವೀಕ್ಸ್ ಪೇಮೆಂಟು, ಟಾಸ್ಕ್ ಪೇಮೆಂಟ್ ಇಶ್ಯೂ, ಟಾಸ್ಕ್ ನಾಟ್ ರಿಸೀವ್ಡ್ ಅಂತ ಲಾಸ್ಟ್ ಇದೆಯಲ್ಲ ಸ್ನೇಹಿತರೆ, ಇದು ಕ್ಲಿಕ್ ಮಾಡೋಣ. ನೋಡಿ ಸ್ನೇಹಿತರೆ, ಇಲ್ಲೊಂದಿದೆ ಮತ್ತೆ ಆಪ್ಷನ್ ಬಂತು. ಐ ಆಮ್ ನಾಟ್ ರಿಸೀವಿಂಗ್ ಟಾಸ್ಕ್ ಸೈನ್ಸ್ ಲಾಸ್ಟ್ 5 hours. ಎರಡನೇದು, ಐ ನೀಡ್ ಟಾಸ್ಕ್ ಟು ಹಿಟ್ ಮೈ ಡೈಲಿ ಇನ್ಸೆಂಟಿವ್. ಸೊ ನಾವೀಗ ಲಾಸ್ಟ್ 5 hours ಅನ್ನೋದನ್ನ ಸೆಲೆಕ್ಟ್ ಮಾಡೋಣ. ಡಿಸ್ಕ್ರಿಪ್ಷನ್ ಕೇಳ್ತಿದ್ದಾನೆ, ಅಂದರೆ ಏನಾದ್ರು ಬರೀಬೇಕು ಅಂತ ಹೇಳ್ತಿದ್ದಾನೆ. ಸೊ ಇವಾಗ ನಾನು ಸ್ಪೀಕ್ ಮಾಡ್ಬಿಡ್ತೀನಿ. ಐ ಆಮ್ ನಾಟ್ ರಿಸೀವಿಂಗ್ ಲಾಸ್ಟ್ 2 hours ಫಾರ್ ಆರ್ಡರ್. ಸ್ನೇಹಿತರೆ, ಐ ಆಮ್ ನಾಟ್ ರಿಸೀವಿಂಗ್ ಲಾಸ್ಟ್ 2 hours ಫಾರ್ ಆರ್ಡರ್ ಅಂತ ಒಂದು ಮೆಸೇಜ್ ಹಾಕಿದ್ದೀನಿ. ಸೊ ನೋಡೋಣ ಏನು ರಿಪ್ಲೈ ಬರುತ್ತೆ ಇದಕ್ಕೆ. ಸೆಂಡ್. ಸ್ನೇಹಿತರೆ, ಈಗ ನಾನು ಟಿಕೆಟ್ನ ರೈಸ್ ಮಾಡಿದ್ದೀನಿ. ಸೊ ಆ ಟಿಕೆಟಲ್ಲಿ ಏನು ಬರುತ್ತೆ ನೋಡೋಣ. ಯಾವಾಗ ರಿಪ್ಲೈ ಮಾಡ್ತಾರೆ, ಲೇಟ್ ಮಾಡ್ತಾರಾ ಅಥವಾ ಬೇಗ ಏನಾದರೂ ರಿಪ್ಲೈ ಮಾಡ್ತಾರಾ. ಸ್ನೇಹಿತರೆ, ಇದರಲ್ಲಿ ಕಸ್ಟಮರ್ ಸಪೋರ್ಟು 2 ಥರ ಬರುತ್ತೆ. ಒಂದು ಆರ್ಡರ್ ನಾವೇನು ಪಿಕಪ್ ಮಾಡ್ಕೊಂಡಿರ್ತೀವಲ್ಲ, ಅಂಥ ಟೈಮಲ್ಲಿ ಬೇಗ ಸಪೋರ್ಟ್ಗೆ ಬರ್ತಾರೆ. ಅಂದರೆ ಕಸ್ಟಮರ್ ಕೇರ್ ಅವರು ಬೇಗ ಸಪೋರ್ಟ್ ಮಾಡ್ತಾರೆ. ನಾವು ಆರ್ಡರ್ ರಿಸೀವ್ ಮಾಡ್ಕೊಂಡಿಂದ ಈಚೆಗೆ ಡೆಲಿವರಿ ಮಾಡೋವರೆಗೂ ಈ ಗ್ಯಾಪಲ್ಲಿ ಯಾವಾಗಲೇ ಕಾಲ್ ಮಾಡಲಿ ಅಥವಾ ಯಾವಾಗಲೇ ಸಪೋರ್ಟ್ ತಗೊಳ್ಳಿ, ಬೇಗ ರಿಸೀವ್ ಮಾಡ್ತಾರೆ. ಆದರೆ ಆರ್ಡ್ರ್ ಇಲ್ಲದೆ ಇರ್ತಕ್ಕಂಥ ಟೈಮಲ್ಲಿ, ಬರೀ ಈಗ ಆನ್ಲೈನಲ್ಲಿ ಇರ್ತೀವಲ್ಲ, ಇಂಥ ಟೈಮಲ್ಲಿ ನಾವು ಕಸ್ಟಮರ್ ಕೇರ್ಗೆ ಕನೆಕ್ಟ್ ಮಾಡ್ಕೊಳ್ಳೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಏನಿದ್ರು ಟಿಕೆಟ್ ರೈಸ್ ಮಾಡಬೇಕಾಗುತ್ತೆ. ನಿಮಗೆ ಟಿಕೆಟ್ ರೈಸ್ ಮಾಡೋದೆಲ್ಲ ಗೊತ್ತಿರುತ್ತಲ್ಲ, ಝೊಮೊಟೊದಲ್ಲಿ ಸ್ವಿಗ್ಗಿಲೆಲ್ಲ ಮಾಡಿರ್ತೀರಲ್ಲ, ಸೇಮ್ ಅದೇ ಥರನೇ ಟಿಕೆಟ್ ರೈಸ್ ಮಾಡೋದು. ಸ್ನೇಹಿತರೆ, ಒಂದು 5:30ಯಿಂದ ರಾತ್ರಿ 10 ಗಂಟೆವರೆಗೂ ಟ್ರೈ ಮಾಡಿದೆ. ಒಂದು ಆರ್ಡ್ರು ಕೂಡ ಬೀಳಲಿಲ್ಲ ಡೆನ್ಸೋದಲ್ಲಿ. ಏನಕ್ಕೆ ಅಂತ ಗೊತ್ತಿಲ್ಲ. ಸೊ ನನ್ನ ಝೋನಲ್ಲಿ ಆರ್ಡ್ರು ಬೀಳೋದು ಕಡಿಮೆ ಅನಿಸುತ್ತೆ. ಯಾಕೆಂತಂದರೆ ಪೀಕ್ ಅವರಲ್ಲೇ ಸಂಜೆ 5:30ಯಿಂದ ರಾತ್ರಿ 10 ಗಂಟೆವರೆಗೂ ಈ ಪೀಕ್ ಅವರಲ್ಲೇ ಆರ್ಡ್ರು ಕೊಟ್ಟಿಲ್ಲ ಅಂತಂದರೆ ಸೊ ನನ್ನ ಝೋನಲ್ಲೇ ಆರ್ಡ್ರ್ ಕಡಿಮೆ ಅಂತ ಅನಿಸುತ್ತೆ. ಸೊ ನನ್ನ ಝೋನ್ ಯಾವ್ದು ಅಂತ ಕೇಳ್ಬೋದು. ಸೊ ನಾನು ನಿಮಗೆ ಸ್ಕ್ರೀನ್ ಮೇಲೆ ಹಾಕಿರ್ತೀನಿ ನೋಡಿ ಸ್ನೇಹಿತರೆ. ಇಷ್ಟು ಏರಿಯಾಗಳು ನನ್ನ ಝೋನ್ ಬರುತ್ತೆ. ಸೊ ವಿಡಿಯೋನ ಪಾಸ್ ಮಾಡ್ಬೇಕಾದ್ರೆ ನೋಡಿ, ಇಷ್ಟು ಏರಿಯಾಗಳು ನನ್ನ ಝೋನಿಗೆ ಬರುತ್ತೆ. ಸೊ ಡೆನ್ಸೋದಲ್ಲಿ ಆಲ್ಮೋಸ್ಟ್ ಬೆಂಗಳೂರು ಫುಲ್ಲು ತಗೊಂಡ್ರೆ ಒಳ್ಳೆ ಆರ್ಡ್ರುಗಳು ಕೊಡ್ತಾನೆ, ಸೇಮ್ ಪೋರ್ಟರ್ ಥರನೇ. ಆದರೆ ಈ ಭಾಗದಲ್ಲಿ ಅಂದರೆ ಮೆಜೆಸ್ಟಿಕ್ಕಿಂದ ಯಶವಂತಪುರ, ಜಾರಹಳ್ಳಿ ವಿಲೇಜು, ಪೀಣ್ಯ ಸೆಕೆಂಡ್ ಸ್ಟೇಜು, ನಾಗರ್ಬಾವಿ ಈ ಕಡೆ ಭಾಗದಲ್ಲೆಲ್ಲ ಸ್ವಲ್ಪ ಆರ್ಡ್ರುಗಳು ಕಡಿಮೆ ಅಂತಲೇ ಹೇಳ್ಬೋದು. ಸೊ ಆದಷ್ಟು ಡೆನ್ಸೋ ಝೋನ್ ತಗೊಳ್ಳೋರು ಬೆಂಗಳೂರು ಫುಲ್ ತಗೊಂಡ್ರೆ ಒಳ್ಳೆಯದು, ಮತ್ತು ಒಳ್ಳೆ ಅರ್ನಿಂಗ್ಸ್ ಕೊಡ್ತಾನೆ. ಇದರಲ್ಲಿ ಕಿಲೋಮೀಟ್ರಿಗೆ 13 ರೂಪಾಯಿ 14 ರೂಪಾಯಿ ಈ ರೇಂಜಲ್ಲಿ ಕೊಡ್ತಾನೆ. ಸೊ ನನ್ನ ಭಾಗದಲ್ಲಿ ಸ್ವಲ್ಪ ಆರ್ಡ್ರುಗಳು ಕಡಿಮೆ ಅಂತಲೇ ಹೇಳ್ಬೋದು. ಏನು ಮಾಡೋಕ್ಕಲ್ಲ, ಒಂಥರ ಬ್ಯಾಡ್ ಟೈಮ್ ಅಂತಾರಲ್ಲ, ಆ ಥರ ಆಯಿತು. 4-5 ಅವರ್ ಟೈಮ್ ವೆಯ್ಟ್ ಮಾಡಿದೆ, ಯಾವುದೂ ಆರ್ಡ್ರ್ ಬೀಳಲಿಲ್ಲ. ಸೊ ಮುಂದೊಂದು ದಿವಸ ಫುಲ್ ಡೇ ಮಾಡಿ ಎಷ್ಟು ಅರ್ನಿಂಗ್ಸ್ ಆಗುತ್ತೆ ಅಂತ ತೋರಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಯಾರಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಹಂಗೆ ನೋಡ್ತಾ ಇದ್ದರೆ ಪ್ಲೀಸ್ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಇದೇ ಥರ ವೀಡಿಯೋಗಳು ಬರ್ತಾ ಇರ್ತವೆ ಅಂತ ಹೇಳ್ತಾ ಧನ್ಯವಾದಗಳು. ಶುಭ ದಿನ. ಗುಡ್ ಬೈ.